ಇಸ್ರೇಲ್ ಇರಾನ್ ಯುದ್ಧ ಉಲ್ಬಣಗೊಳ್ತಾನೇ ಇದೆ. ಕದನ ವಿರಾಮ ಘೋಷಿಸುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇರಾನ್ ಕ್ಷಿಪಣಿಗಳನ್ನ ಹಾರಿಸಿ ಇಸ್ರೇಲ್ ರಾಜಧಾನಿ ಟೆಲ್ ಅವೀವನ್ನ ಹೊತ್ತಿ ಉರಿಯುವಂತೆ ಮಾಡಿದೆ. ಇರಾನ್ ಹಾರಿಸಿದ ಕ್ಷಿಪಣಿ ಇಸ್ರೇಲ್ನ ದಕ್ಷಿಣ ಭಾಗದಲ್ಲಿರುವ ಮುಖ್ಯ ಆಸ್ಪತ್ರೆಯಾದ ಸೊರೊಕಾ ವೈದ್ಯಕೀಯ ಕೇಂದ್ರವನ್ನ ನೇರವಾಗಿ ಗುರಿಯಾಗಿಸಿಕೊಂಡಿದ್ದು, ದಾಳಿಯಲ್ಲಿ ಆಸ್ಪತ್ರೆಯ ಹಲವು ಭಾಗಗಳಿಗೆ ಭಾರಿ ಹಾನಿಯಾಗಿದೆ ಮತ್ತು ಅನೇಕ ಜನ ಗಾಯಗೊಂಡಿದ್ದಾರೆ ಎಂದು ಆಸ್ಪತ್ರೆ ಆಡಳಿತ ಮಂಡಳಿ ತಿಳಿಸಿದೆ. ಇರಾನ್ ಇಸ್ರೇಲ್ನ ಷೇರು ವಿನಿಮಯ ಕೇಂದ್ರವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಅಂತಾನೂ ವರದಿಯಾಗಿದೆ. ಇರಾನ್ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿ ನಾಶ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಕೆರಳಿದ್ದು, ಇದಕ್ಕೆ ಪ್ರತ್ಯುತ್ತರ ನೀಡೋ ಶಪಥ ಮಾಡಿದ್ದಾರೆ. ಈ ಸಂಬಂಧ ಮಾತನಾಡಿರುವ ನೇತನ್ಯಾಹು, ಇರಾನ್ನ ಭಯೋತ್ಪಾದಕ ಸರ್ವಾಧಿಕಾರಿಗಳು ಬೀರ್ ಶೆಬಾದ ಸುರಕಾ ಆಸ್ಪತ್ರೆ ಮತ್ತು ದೇಶದ ಕೇಂದ್ರ ನಾಗರಿಕ ಪ್ರದೇಶಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದ್ದಾರೆ. ನಾವು ಟೆಹರಾನ್ನ ಸರ್ವಾಧಿಕಾರಿಗಳೊಂದಿಗೆ ಪೂರ್ಣ ಪ್ರಮಾಣದ ಒಪ್ಪಂದಕ್ಕೆ ಬರುತ್ತೇವೆ ಅಂತ ನೇತನ್ಯಾಹು ಬಹಿರಂಗವಾಗಿ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಇನ್ನು ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು, ಹೇಡಿತನದ ಇರಾನಿನ ಸರ್ವಾಧಿಕಾರಿ ಬಂಕರ್ನಲ್ಲಿ ಅಡಗಿಕೊಂಡು ಆಸ್ಪತ್ರೆಗಳು ಮತ್ತು ವಸತಿ ಕಟ್ಟಡಗಳ ಮೇಲೆ ಗುರಿಯಿಟ್ಟು ದಾಳಿ ನಡೆಸುತ್ತಿದ್ದಾನೆ. ಇವು ಅತ್ಯಂತ ಗಂಭೀರ ರೀತಿಯ ಯುದ್ಧ ಅಪರಾಧಗಳಾಗಿದೆ. ಖಮೇನಿ ಅವರ ಅಪರಾಧಗಳಿಗೆ ಹೊಣೆಗಾರರಾಗ್ತಾರೆ ಅಂತ ಎಚ್ಚರಿಸಿದ್ದಾರೆ. ಇಸ್ರೇಲ್ ವಿರುದ್ಧದ ಬೆದರಿಕೆಗಳನ್ನು ತೊಡೆದುಹಾಕಲು ಮತ್ತು ಆಯತ್ತೊಲ್ಲಾ ಆಡಳಿತವನ್ನು ದುರ್ಬಲಗೊಳಿಸಲು ಟೆಹರಾನ್ನಲ್ಲಿರುವ ಇರಾನಿನ ಕಾರ್ಯತಂತ್ರದ ಸ್ಥಾಪನೆಗಳು ಮತ್ತು ಸರ್ಕಾರಿ ಗುರಿಗಳ ಮೇಲೆ ದಾಳಿಯ ತೀವ್ರತೆಯನ್ನು ಹೆಚ್ಚಿಸಲು ಇಸ್ರೇಲ್ ರಕ್ಷಣಾ ಪಡೆಗಳಿಗೆ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವ ಕಾಟ್ಜ್ ಇಬ್ಬರು ಘೋಷಿಸಿದ್ದಾರೆ. ಇರಾನ್ ಕ್ಷಿಪಣಿಗಳನ್ನು ಹಾರಿಸಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವನ್ನ ಹೊತ್ತಿ ಉರಿಯುವಂತೆ ಮಾಡಿದೆ. ಬೇರ್ಷೆಬಾ ನಗರದಲ್ಲಿರುವ ಸುರಕಾ ಆಸ್ಪತ್ರೆ ಇಸ್ರೇಲ್ನ ದಕ್ಷಿಣದಲ್ಲಿರುವ ಸುಮಾರು 1 ಮಿಲಿಯನ್ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತೆ ಮತ್ತು 1,000ಕ್ಕೂ ಹೆಚ್ಚು ಹಾಸಿಗೆಗಳನ್ನು ಹೊಂದಿದೆ. ಟೆಲ್ ಅವೀವ್ ಮೇಲೆ ಇರಾನಿನ ಕ್ಷಿಪಣಿ ದಾಳಿಯಲ್ಲಿ ಕನಿಷ್ಠ 25 ಜನ ಸಾವಿಗೀಡಾಗಿದ್ದಾರೆ ಎಂದು ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವ ಅರೆ ವೈದ್ಯರು ಮಾಹಿತಿ ಹಂಚಿಕೊಂಡಿದ್ದಾರೆ. ದಾಳಿಯ ನಂತರ ಆಸ್ಪತ್ರೆಯು ಸಾರ್ವಜನಿಕರು ಸದ್ಯಕ್ಕೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರದಂತೆ ವಿನಂತಿಸಿಕೊಂಡಿದೆ. ಇನ್ನು ಅಧಿಕಾರಿಗಳ ಮಾಹಿತಿಯ ಪ್ರಕಾರ ಆಸ್ಪತ್ರೆಯ ಜೊತೆಗೆ ಕೆಲವು ವಸತಿ ಕಟ್ಟಡಗಳು ಸಹ ಹಾನಿಗೆ ಒಳಗಾಗಿದೆ. ಕ್ಷಿಪಣಿ ಸೊರಕಾ ಆಸ್ಪತ್ರೆಯ ಒಂದು ಮಹಡಿಗೆ ಅಪ್ಪಳಿಸಿದೆ. ಕೂಡಲೇ ರೋಗಿಗಳನ್ನು ತ್ವರಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಇದರಿಂದ ಅನೇಕರ ಜೀವ ಉಳಿದಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಹೋಲೋನ್ ವೈದ್ಯಕೀಯ ಕೇಂದ್ರದ ಮೇಲೂ ದಾಳಿ ನಡೆಸಲಾಗಿದ್ದು, ಬೇರ್ಷೆಬಾ ಹೊರತುಪಡಿಸಿ ಹೋಲೋನ್ನ ಉಲ್ಫಾನ್ ವೈದ್ಯಕೀಯ ಕೇಂದ್ರದ ಮೇಲೆ ಕ್ಷಿಪಣಿ ಬಿದ್ದಿದೆ. ಅಲ್ಲಿ 3 ಗಂಭೀರವಾಗಿ ಗಾಯಗೊಂಡಿದ್ದರೆ ಹಲವು ಮಂದಿ ಸಣ್ಣ ಪುಟ್ಟ ಗಾಯಗಳಿಂದ ಬಳಲಿದ್ದಾರೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯಿಂದ ಬೇರ್ಷೆಬಾದ ಆಸ್ಪತ್ರೆ ಹೇಗೆ ಹಾನಿಗೆ ಒಳಗಾಯಿತು ಮತ್ತು ಕಟ್ಟಡದ ಸುತ್ತಲೂ ಕಪ್ಪು ಹೊಗೆ ಹೇಗೆ ಹರಡಿತು ಎಂಬುದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ ವಿರುದ್ಧ ಮಿಲಿಟರಿ ಕ್ರಮಕ್ಕೆ ಸಿದ್ಧರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಯುಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮಿಲಿಟರಿ ಕ್ರಮಕ್ಕೆ ಮುಂದಾಗಿದ್ದು, ಇರಾನ್ ಮೇಲೆ ದಾಳಿಗೆ ಯೋಜನೆಯನ್ನ ಅನುಮೋದಿಸಿದ್ದಾರೆ. ಆದರೆ ಅಂತಿಮ ಆದೇಶ ನೀಡುವ ಮೊದಲು ಟೆಹರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ತ್ಯಜಿಸಲು ಸಿದ್ಧವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು ಅಂತ ಬಯಸಿದ್ದಾರೆ. ಈ ನಡುವೆ ಡೊನಾಲ್ಡ್ ಟ್ರಂಪ್ ಸ್ವತಃ ತಮ್ಮ ಹಿರಿಯ ಸಲಹೆಗಾರರಿಗೆ ಪ್ರತಿಯೊಂದು ಪರಿಸ್ಥಿತಿಗೂ ಯೋಜನೆ ಸಿದ್ಧವಾಗಿದೆ ಅಂತ ಹೇಳಿರುವುದಾಗಿ ವರದಿಯಾಗಿದೆ. ಈ ಬಗ್ಗೆ ಮಾತನಾಡಿರುವ ಟ್ರಂಪ್, ಅವರು ರಾಜಿ ಮಾಡಿಕೊಳ್ಳಬೇಕಾಗಿತ್ತು. ನಾನು ಅವರಿಗೆ ಉತ್ತಮ ಒಪ್ಪಂದ ಮಾಡಿಕೊಂಡಿದ್ದೆ. ನಾವು 60 ದಿನಗಳ ಕಾಲ ಮಾತನಾಡಿದ್ದೇವೆ ಮತ್ತು ಅಂತಿಮವಾಗಿ ಅವರು ನಿರಾಕರಿಸಿದರು. ಈಗ ಅವರು ವಿಷಾದಿಸುತ್ತಿದ್ದಾರೆ. ಅವರು ಶ್ವೇತಭವನಕ್ಕೆ ಬರಲು ಬಯಸುತ್ತಾರೆ. ನಾನು ಅವರನ್ನ ಭೇಟಿ ಮಾಡಲು ಒಪ್ಪಬಹುದು, ಏನು ಬೇಕಾದರೂ ಆಗಬಹುದು ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಸಂಭವನೀಯ ದಾಳಿಯ ಭಯ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಿಗರಲ್ಲಿ ಭಿನ್ನಾಭಿಪ್ರಾಯವನ್ನ ಸೃಷ್ಟಿ ಮಾಡಿದೆ. ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಮೆರಿಕ ಫಸ್ಟ್ ಶಿಬಿರದ ಅನೇಕ ಜನ ಈಗ ಟ್ರಂಪ್ ಅವರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ ಅಂತ ತಿಳಿದು ಬಂದಿದೆ. ನಾವು ದೇಶವನ್ನ ಮತ್ತೆ ಒಡೆಯಲು ಸಾಧ್ಯವಿಲ್ಲ, ನಮಗೆ ಮತ್ತೊಂದು ಇರಾಕ್ ಬೇಡ ಅಂತ ವಾಷಿಂಗ್ಟನ್ನಲ್ಲಿ ನಡೆದ ಕ್ರಿಶ್ಚಿಯನ್ ಸೈನ್ಸ್ ಮಾನಿಟರ್ ಕಾರ್ಯಕ್ರಮದಲ್ಲಿ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳುವ ಅಮೆರಿಕದ ಯೋಜನೆಯಲ್ಲಿ ಇಸ್ರೇಲ್ನಿಂದ ಮಿಲಿಟರಿ ಸಹಾಯ ಸೇರಿರಬಹುದು. ಬಂಕರ್ ಬಸ್ಟರ್ನಂತಹ ಶಕ್ತಿಶಾಲಿ ಬಾಂಬ್ಗಳ ಬಳಕೆಯೂ ಸಾಧ್ಯ. ರಿಪಬ್ಲಿಕನ್ ಪಕ್ಷದ ಅನೇಕ ನಾಯಕರು ಈ ಹೆಜ್ಜೆಯ ಬಗ್ಗೆ ತೀವ್ರವಾಗಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಇತ್ತೀಚಿನ ಬೆಳವಣಿಗೆಯಲ್ಲಿ ಇಸ್ರೇಲಿ ಸೇನೆ ಇರಾನ್ನ
ಅರಾಕ್ ಹೆವಿ ವಾಟರ್ ರಿಯಾಕ್ಟರ್ ಬಳಿ ವಾಸಿಸುವ ಜನರು ತಕ್ಷಣ ಆ ಪ್ರದೇಶವನ್ನು ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿದೆ. ಈ ಎಚ್ಚರಿಕೆಯನ್ನ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಕೆಂಪು ವೃತ್ತದಲ್ಲಿ ಸಂಭಾವ್ಯ ಗುರಿಯನ್ನು ತೋರಿಸೋ ಉಪಗ್ರಹ ಚಿತ್ರದೊಂದಿಗೆ ನೀಡಲಾಗಿದೆ. ಟೆಹರಾನ್ನಿಂದ ನೈಋತ್ಯಕ್ಕೆ ಸುಮಾರು 250 ಕಿಲೋಮೀಟರ್ ದೂರದಲ್ಲಿರುವ ಅರಾಕ್ ರಿಯಾಕ್ಟರ್ ಒಂದು ಭಾರ ಜಲಸ್ಥಾವರವಾಗಿದ್ದು ಇದರಿಂದ ಪ್ಲುಟೋನಿಯಂನಂತಹ ವಸ್ತುಗಳನ್ನು ಉತ್ಪಾದಿಸಬಹುದು. ಇದನ್ನ ಪರಮಾಣು ಶಸ್ತ್ರಾಸ್ತ್ರಗಳಲ್ಲಿ ಬಳಸಬಹುದು. ಅಂತಹ ಪರಿಸ್ಥಿತಿಯಲ್ಲಿ ಇದನ್ನ ಇರಾನ್ನ ಪರಮಾಣು ಕಾರ್ಯಕ್ರಮದ ಮತ್ತೊಂದು ಮಾರ್ಗವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಇರಾನ್ ಮತ್ತು ಇಸ್ರೇಲ್ನ ಯುದ್ಧಕ್ಕೆ ಈಗ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದ್ದು ಮುಂದೆ ಏನಾಗಲಿದೆಯೋ ಅನ್ನುವಂತಹ ಆತಂಕವನ್ನ ಸೃಷ್ಟಿ ಮಾಡಿದೆ.